ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿವಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಕ್ಯಾಲೆಂಡರ್ ತಿಂಗಳ ಮೊದಲನೇ ತಿಂಗಳಾದಂತಹ ಜನವರಿ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅನ್ನುವಂತಹ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಒತ್ತಿ. ಇನ್ಸ್ಟಾಗ್ರಾಮ್ ಪೇಜ್, ಫೇಸ್ಬುಕ್ ಪೇಜನ್ನು ಫಾಲೋ ಮಾಡ್ತಾ ಇಲ್ಲ ಅಂದರೆ ಫಾಲೋ ಮಾಡಿ. ಅದರಿಂದ ನೆಕ್ಸ್ಟ್ ಅಪ್ಲೋಡ್ ಆಗುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ನ ಮುಖಾಂತರ ಬಂದು ತಲುಪತ್ತೆ. ಹೊಸ ಮಾಹಿತಿಗಳನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗತ್ತೆ ಅಂತ ತಿಳಿಸ್ತಾ, ಈ ವಿಶೇಷವಾದ ಜನವರಿ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅಂತ ನೋಡೋಕ್ಕೂ ಮುಂಚಿತವಾಗಿ ಈ ತಿಂಗಳು ಯಾವ್ಯಾವ ಗ್ರಹಗಳು ಬದಲಾವಣೆ ಆಗುತ್ತೆ ಮತ್ತು ಯಾವ್ಯಾವ ಗ್ರಹಗಳ ಸ್ಥಿತಿಗತಿಗಳು ಹೇಗಿದ್ದಾವೆ ಅನ್ನುವಂತಹ ಮಾಹಿತಿಯನ್ನು ನೋಡೋಣ. ಮೊದಲನೇದಾಗಿ 12ನೇ ತಾರೀಕು 1ನೇ ತಿಂಗಳು 2026 ಮಕರ ರಾಶಿಗೆ ಶುಕ್ರ ಪ್ರವೇಶ ಮಾಡ್ತಾ ಇದ್ದಾನೆ. ಅದೇ ರೀತಿಯಾಗಿ 14ನೇ ತಾರೀಕು 1ನೇ ತಿಂಗಳು 2026ಕ್ಕೆ ಮಕರ ರಾಶಿಗೆ ರವಿ ಪ್ರವೇಶ ಮಾಡ್ತಾ ಇದ್ದಾನೆ. ಅದನ್ನು ನಾವು ಮಕರ ಸಂಕ್ರಮಣ ಅಂತ ಹೇಳಿ ಹಬ್ಬವನ್ನು ಆಚರಣೆ ಮಾಡ್ತೀವಿ, ಸಂಕ್ರಾಂತಿ ಹಬ್ಬ. ಇನ್ನು 15ನೇ ತಾರೀಕು 1ನೇ ತಿಂಗಳು 2026ಕ್ಕೆ ಮಕರ ರಾಶಿಗೆ ಕುಜ ಪ್ರವೇಶ ಮಾಡ್ತಾ ಇದ್ದಾನೆ ಮತ್ತು 17ನೇ ತಾರೀಕು 1ನೇ ತಿಂಗಳು 2026ಕ್ಕೆ ಬುಧ ಮಕರ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ. ಅಂದರೆ ಒಟ್ಟಾರೆ ಈ ಒಂದು ವಿಶೇಷವಾಗಿ ಮಕರ ರಾಶಿಯಲ್ಲಿ ಚತುರ್ಗ್ರಹ ಯೋಗ ಉಂಟಾಗಿದೆ. ಈ ತಿಂಗಳು ಈ ಚತುರ್ಗ್ರಹ ಯೋಗ ಉಂಟಾಗಿರೋದ್ರಿಂದಾಗಿ ನಿಮಗೆ ಹಲವಾರು ರೀತಿಯ ಲಾಭ ಮತ್ತು ನಷ್ಟಗಳು ಇರ್ತವೆ. ಏನು ಎತ್ತ ಯಾವ್ಯಾವ ವಿಚಾರಗಳಲ್ಲಿ ಎಚ್ಚರಿಕೆ ವಹಿಸಬೇಕು, ಯಾವ್ಯಾವ ವಿಚಾರಗಳಲ್ಲಿ ನಾವು ಜಾಗೃತೆಯಾಗಿರಬೇಕು, ಯಾವ ವಿಚಾರಗಳು ನಮಗೆ ಅನುಕೂಲಕರವಾಗಿ ಇರುತ್ತವೆ ಅನ್ನುವಂತಹ ಸಂಪೂರ್ಣವಾದ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಈ ವರ್ಷದ ಮಕರ ಸಂಕ್ರಮಣದ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನಮ್ಮ ರೈತಾಪಿ ವರ್ಗದವರಿಗೆಲ್ಲರಿಗೂ ಸಹ ಅವರು ಬೆಳೆದಂತಹ ಬೆಳೆಯು ಕೈ ಸೇರ್ತಕ್ಕಂತಹ ಶುಭ ದಿವಸ. ಅವರು ಬೆಳೆದಂತಹ ಬೆಳೆಗಳಿಗೆ ಸಂಪೂರ್ಣವಾದಂತಹ ಬೆಲೆಯು ಸಿಕ್ಕು ಅವ್ರ ಹೊಟ್ಟೆನೂ ತಣ್ಣಗಿರಬೇಕು. ಜೊತೆಗೆ ನಮ್ಮನ್ನೆಲ್ಲ ಸಾಕ್ತಾ ಇರತಕ್ಕಂತಹ ಅವರಿಗೆ ದೇವರು ಒಳ್ಳೆಯದು ಮಾಡಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇವೆ. ನಾಡಿನ ಸಮಸ್ತ ಜನತೆಗೆ ಮತ್ತು ಶಂಕರಾನಂದ ಟಿವಿಯ ಸಮಸ್ತ ವೀಕ್ಷಕರೆಲ್ಲರಿಗೂ ಸಹ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸುಗ್ಗಿ ನಿಮ್ಮೆಲ್ಲರ ಬದುಕಿನಲ್ಲಿ ಹುಗ್ಗಿಯ ರೀತಿಯಾಗಿ ಸಿಹಿಯಾಗಿರಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ದೇವರಲ್ಲಿ ಮಾಡ್ತಾ ತಮ್ಮೆಲ್ಲರಿಗೂ ಶುಭ ಆಶೀರ್ವಾದವನ್ನು ತಿಳಿಸ್ತಾ ಇದ್ದೇವೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮೇಷರಾಶಿಯವರ 2026 ಜನವರಿ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅಂತ ಈಗ ನೋಡೋಣ. ಈ ಒಂದು ಗ್ರಹಸ್ಥಿತಿಗಳ ಪ್ರಭಾವದಿಂದ ಈ ವೃಶ್ಚಿಕ ರಾಶಿಯವರಿಗೆ ಯಾವ ರೀತಿಯಾಗಿರ್ತಕ್ಕಂತಹ ಒಂದು ಶುಭ ಫಲಗಳು ಈ ಒಂದು ಜನವರಿ ತಿಂಗಳಲ್ಲಿ ಇದೆ ಅಂತ ನೋಡೋದಾಯ್ತು ಅಂದ್ರೆ, ಶುಭ ಮತ್ತು ಅಶುಭ ಫಲಗಳ ಮಿಶ್ರಿತ ಫಲಗಳನ್ನ ನೀವು ನೋಡ್ತೀರಿ. ಕಾರಣ ಏನಂದ್ರೆ, ಪ್ರಮುಖವಾಗಿರ್ತಕ್ಕಂತಹ ಗ್ರಹಗಳು ನಿಮಗೆ ಅಶುಭ ಸ್ಥಾನದಲ್ಲಿದ್ದು ಆದರೂ ನಿಮಗೆ ರವಿ ಬಲ ಅನ್ನುವಂಥದ್ದು ಸಿಗ್ತಾ ಇದೆ. ತುಂಬಾನೇ ಚೆನ್ನಾಗಿರ್ತಕ್ಕಂತಹ ರೀತಿನಲ್ಲಿ ಏಳಿಗೆಗಳು ಉಂಟಾಗುತ್ತೆ. ಹಾಗಾಗಿ ಅತ್ಯದ್ಭುತವಾದಂತಹ ಯೋಗದ ಫಲಗಳು ನಿಮಗೆ ಒಂದು 60ರಷ್ಟು ಚೆನ್ನಾಗಿದೆ, ಇನ್ನು 40ರಷ್ಟು ಒಂದು ಸ್ವಲ್ಪ ಚೆನ್ನಾಗಿಲ್ಲ. ಆದ್ರೆ ಮೊದಲು ಏನ್ ಚೆನ್ನಾಗಿಲ್ಲ, ಏನ್ ಎಚ್ಚರಿಕೆಯನ್ನು ವಹಿಸಬೇಕು ಅನ್ನೋದನ್ನ ನೋಡಿ ಅದಾದ ನಂತರ ಏನೇನ್ ಶುಭವಾಗಿದೆ ಅನ್ನೋದನ್ನ ಗಮನಿಸ್ಕೊಳ್ಳೋಣ. ನೋಡಿ, ಮೊದಲನೇದಾಗಿ ನಿಮ್ಗೆ ವೃಶ್ಚಿಕ ರಾಶಿಯವರಿಗೆ ನಡೀತಾ ಇರತಕ್ಕಂಥದ್ದು ಪಂಚಮ ಶನಿಯ ಪೀಡೆ. ಪಂಚಮ ಶನಿ ಪೀಡೆಯು ಈಗಾಗಲೇ 6 ರಿಂದ 7 ತಿಂಗಳ ಕಾಲ ನಡೆದಿದೆ. ಇನ್ನೊಂದು 2 ವರ್ಷಗಳ ಕಾಲ ನಡೆಯುತ್ತೆ. ಈ ವರ್ಷಗಳಲ್ಲಿ ನಿಮ್ಗೇನಾಗುತ್ತೆ, ಈ ಶನಿಯ ಪ್ರಭಾವದಿಂದ ಕುಟುಂಬದ ಸುಮ್ಮನೆ ಕಿರಿಕಿರಿಗಳು ಉಂಟಾಗುವಂಥದ್ದು, ಮಕ್ಕಳಲ್ಲಿ ಹೆಚ್ಚಿಗೆ ತೊಂದರೆ ತಾಪತ್ರೆಗಳು ಉಂಟಾಗ್ತಕ್ಕಂಥದ್ದು, ಮಕ್ಕಳಿಂದ ನಿಮ್ಮ ಮಾನಸಿಕ ಸ್ಥಿತಿಗತಿಗಳ ಮೇಲೆ, ಆರ್ಥಿಕ ಸ್ಥಿತಿಗತಿಗಳ ಮೇಲೆ ಹೊಡೆತ ಬೀಳ್ತಕ್ಕಂಥದ್ದು, ಈ ರೀತಿಯಾಗಿ ವ್ಯತ್ಯಾಸಗಳು ಉಂಟಾಗತ್ತೆ. ಒಂದು, ಅವರು ತೊಂದರೆಗೆ ಸಿಕ್ಕಾಕೊಂಡು ಆ ರೀತಿಯಾಗಿ ಆಗಬಹುದು, ಅಥವಾ ಅವ್ರ ಕೆಡುಕಿನ ವರ್ತನೆಗಳಿಂದ ನಿಮಗೆ ತೊಂದರೆ ತಾಪತ್ರೆಗಳು ಉಂಟಾಗಬಹುದು. ಅಂದ್ರೆ ಮಕ್ಕಳಿಗೆ ಅನಾರೋಗ್ಯ ಉಂಟಾಗಿ ವಿಪರೀತವಾದಂತಹ ಖರ್ಚುಗಳು ಉಂಟಾಗುವಂಥದ್ದು. ಇಲ್ಲ ಅಂತ ಹೇಳಿದ್ರೆ ಮಕ್ಕಳು ಅಡ್ಡದಾರಿಯನ್ನ ಹಿಡಿದು ಏನೇನೋ ತೊಂದರೆಗಳನ್ನ ಮಾಡಿಕೊಂಡು ಅದರಿಂದ ಒಂದಷ್ಟು ಹಣ ಖರ್ಚುಗಳನ್ನ ಮಾಡ್ಕೊಳ್ತಕ್ಕಂತಹ ಸಂದರ್ಭಗಳು ಬರುವಂಥದ್ದು. ಕಿರಿಕಿರಿಯ ವಾತಾವರಣ, ಮನೆಯನ್ನೇ ಬಿಟ್ಟು ಹೋಗ್ಬಿಡ್ಬೇಕು ಅನಿಸುವಷ್ಟು ಒಂದು ತೊಂದರೆ ತಾಪತ್ರೆಗಳು ಉಂಟಾಗ್ತಾ ಇರುತ್ತೆ. ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಪ್ರತಿ ಶನಿವಾರದ ದಿವಸ ಹನುಮಂತ ದೇವರಿಗೆ ಹೋಗಿ
ಒಂದಿಷ್ಟು ಸಿಂಧೂರವನ್ನು ಕೊಟ್ಟು ಹನುಮದೇವರನ್ನು ಪ್ರಾರ್ಥನೆ ಮಾಡಿಕೊಂಡು 21 ನಮಸ್ಕಾರಗಳು, ಉದ್ದಂಡ 21 ಪ್ರದಕ್ಷಿಣೆ ಮತ್ತು 1 ಉದ್ದಂಡ ನಮಸ್ಕಾರವನ್ನು ಮಾಡಿಕೊಂಡು ಹನುಮದೇವರ ಪ್ರಾರ್ಥನೆಯನ್ನು ಮಾಡ್ತಾ ಬನ್ನಿ. ಅದು ಸಹ ಹೋಗುತ್ತೆ. ಇನ್ನು ಅಷ್ಟಮ ಗುರುವಿನ ಪ್ರಭಾವ ಆರೋಗ್ಯದಲ್ಲಿ ಬಹಳ ಜಾಗ್ರತೆ. ಏನಂದ್ರೆ ಏನು, ಹೇಗಂದ್ರೆ ಹೇಗೆ, ಎಷ್ಟೊತ್ತಂದ್ರೆ ಅಷ್ಟೊತ್ತಲ್ಲಿ ಊಟ ಮಾಡೋದನ್ನ ಮೊದಲು ನಿಲ್ಲಿಸಿ, ಆಹಾರ ಪದ್ಧತಿಯನ್ನ ಸರಿಯಾಗಿ ಇಟ್ಕೊಳ್ಳಿ ಮತ್ತು ಆರೋಗ್ಯದ ಬಗ್ಗೆ ಬಹಳ ಜಾಗೃತಿಯನ್ನ ಮಾಡಬೇಕು. ಇದೆರಡು ಮಾತ್ರ ಬಹಳ ತುಂಬಾ ಜಾಗೃತಿಯಾಗಿ ಮಾಡಿದ್ರೆ ಮಿಕ್ಕಿದ್ದನ್ನೆಲ್ಲವೂ ಸಹ ಶುಭವಾದ ವಾತಾವರಣ ಇದೆ. ಒಂದು ಆರೋಗ್ಯನ ಕಾಪಾಡ್ಕೊಳ್ಳಿ, ಇನ್ನೊಂದು ಮನೆಯಲ್ಲಿ ಆಗುವಂತಹ ಕಿರಿಕಿರಿಯನ್ನ ಸಂಭಾಳಿಸ್ಕೊಂಡು ಹೋಗಿ ಸಾಕು. ಅದು ಬಿಟ್ಟು ಇನ್ಯಾವುದೇ ರೀತಿಯಾಗಿ ಯೋಚನೆ ಮಾಡುವಂತಹ ಅವಶ್ಯಕತೆ ಇಲ್ಲ. ಧೈರ್ಯವಾಗಿದ್ದು ಜೀವನನ ಮುಂದುವರಿಸ್ಕೊಳ್ತಾ ಹೋಗಿ. ಅದೇ ರೀತಿಯಾಗಿ ಈ ಒಂದು ಜನವರಿ ತಿಂಗಳಲ್ಲಿ ನಿಮಗೆ ಈ 2 ವಿಚಾರವನ್ನು ಹೊರತುಪಡಿಸಿದ್ರೆ ಇನ್ ಮಿಕ್ಕಿದೆಲ್ಲವೂ ಸಹ ನಿಮಗೆ ಚೆನ್ನಾಗಿದೆ. ಯೋಗ ಫಲಗಳು ಕೂಡ ಬಂದಿದೆ. ಅನೇಕ ಹಿಂದೆ ನಿಂತೋದಂತಹ ಅನೇಕ ಕೆಲಸ ಕಾರ್ಯಗಳು ಪುನಃ ಚಾಲನೆಗೊಳ್ಳುತ್ತೆ. ಉದ್ಯೋಗದಲ್ಲಿ ಬಡ್ತಿಗಳು ಸಿಗುತ್ತೆ. ಶತ್ರುಕಾಟಗಳು ನಿಮಗೆ ಸ್ವಲ್ಪ ಮಟ್ಟಕ್ಕೆ ಕಡಿಮೆ ಆಗ್ತಕ್ಕಂಥದ್ದು. ಹಣಕಾಸಿನ ಒಳಹರಿವು ಸೇರುತ್ತೆ. ಮಾಡುವಂತಹ ಕೆಲಸ ಕಾರ್ಯಗಳು ಬಹಳ ಪ್ರಗತಿಯನ್ನ ಕಾಣುತ್ತೆ. ಒಂದಷ್ಟು ಕೆಲಸ ಕಾರ್ಯಗಳು ನಿಮ್ಮನ್ನ ಕೈಮೀರಿ ಹೋದದ್ದೆಲ್ಲ ಪುನಃ ನಿಮಗೆ ವಾಪಸ್ ಬರ್ತಕ್ಕಂತಹದ್ದು. ಹೀಗೆ 10 ಹಲವು ರೀತಿಯಲ್ಲಿ ನಿಮಗೆ ಶುಭ ರೀತಿಯಾದಂತಹ ಫಲಗಳು ಈ ಒಂದು ತಿಂಗಳಿನಲ್ಲಿ ಇದೆ. ಹಾಗಾಗಿ ಯೋಚನೆ ಮಾಡುವಂತಹ ಅವಶ್ಯಕತೆ ಇಲ್ಲ. ಈ ವೃಶ್ಚಿಕ ರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಅದರಲ್ಲೂ ಸಹ ನಿಮಗೆ ಭಾಗ್ಯಾಧಿಪತಿ ಕೆಲವೊಮ್ಮೆ ಸುಸ್ಥಿತಿನಲ್ಲಿ ಸಂಚಾರ ಮಾಡ್ತಾ ಇದ್ರು. ಕರ್ಮಾಧಿಪತಿ ಮತ್ತು ಲಾಭಾಧಿಪತಿ ಸುಸ್ಥಿತಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ. 2 ಮತ್ತು 3ನೇ ಮನೆಯಲ್ಲಿ ಸಂಚಾರವನ್ನು ಮಾಡೋದ್ರಿಂದಾಗಿ ನಿಮ್ಗೆ ಒಳ್ಳೆ ರೀತಿಯಾದಂತಹ ಏಳಿಗೆಗಳು, ಒಳ್ಳೆ ರೀತಿಯಾಗಿರತಕ್ಕಂತಹ ಪ್ರಭಾವಗಳನ್ನ ನೀವು ಅನುಭವಿಸ್ತೀರಿ. ಹಾಗಾಗಿ ಯೋಚನೆ ಮಾಡುವಂತಹ ಅವಶ್ಯಕತೆ ಇಲ್ಲ. ಸಣ್ಣ ಸಣ್ಣ ವಿಚಾರಗಳಲ್ಲಿ ಜಾಗೃತಿಯನ್ನು ಮಾಡ್ತಾ ಜೀವನನ ಮುಂದುವರಿಸ್ಕೊಳ್ತಾ ಹೋಗಿ. ಮೇಲಧಿಕಾರಿಗಳೊಟ್ಟಿಗೆ ಇದ್ದಂತಹ ಕಿರುಕುಳಗಳೆಲ್ಲ ದೂರವಾಗುತ್ತವೆ. ನಿಮ್ಮ ಕರ್ತವ್ಯದಲ್ಲಿದ್ದಂತಹ ಅನೇಕ ಲೋಪದೋಷಗಳನ್ನ ಸರಿ ಮಾಡ್ಕೊಳ್ತೀರಿ ಮತ್ತು ಪ್ರಮೋಷನ್ನು, ಇನ್ಕ್ರಿಮೆಂಟು ಇತ್ಯಾದಿ ಎಲ್ಲ ದೊರೆಯುವಂತಹ ಸಾಧ್ಯತೆಗಳು ಈ ಒಂದು ತಿಂಗಳಿನಲ್ಲಿ ಉದ್ಯೋಗಿಗಳಿಗೆ ಇರ್ತಕ್ಕಂಥದ್ದು. ವ್ಯಾಪಾರಿಗಳಿಗೆ ಮಾಡುವಂತಹ ವ್ಯಾಪಾರದಲ್ಲಿ ಒಳ್ಳೆ ರೀತಿಯಾದಂತಹ ಲಾಭದ ನಿರೀಕ್ಷೆಯನ್ನ ನೀವು ಮಾಡ್ಕೊಳ್ಬಹುದು. ನಿಮ್ಮನ್ನ ಒಂದಷ್ಟು ವ್ಯಾಪಾರದಲ್ಲಿ ಇದ್ದಂತಹ ಅನೇಕ ಏರಿಳಿತಗಳು, ತೊಂದರೆ ತಾಪತ್ರಗಳೆಲ್ಲ ದೂರವಾಗುತ್ತೆ. ಇನ್ನು ವಿದ್ಯಾರ್ಥಿಗಳಿಗೆ ವಿದ್ಯಾಪ್ರಾಪ್ತಿ ತುಂಬಾ ಚೆನ್ನಾಗಿ ಆಗ್ತಕ್ಕಂಥದ್ದು. ಹೈಯರ್ ಸ್ಟಡೀಸ್ ಮಾಡ್ತಾ ಇರುವಂತಹ ವಿದ್ಯಾರ್ಥಿಗಳಿಗೆ ಉತ್ತಮವಾದಂತಹ ಹೊಸ ಹೊಸ ಅವಕಾಶಗಳು ಬರುತ್ತೆ. ಮತ್ತೊಂದು ಸ್ವಲ್ಪ ಪ್ರೆಷರ್ ಅನ್ಸುತ್ತೆ, ಏನು ಮಾಡಕ್ಕಾಗಲ್ಲ. ಆ ಪ್ರೆಷರ್ನ ಪ್ಲೆಷರ್ ಮಾಡ್ಕೊಂಡು ಒಳ್ಳೆ ರೀತಿಯಲ್ಲಿ ಜೀವನ ಸಾಗಿಸ್ಕೊತಾ ಹೋಗಿ. ಕೃಷಿಕರಿಗೆ ಉತ್ತಮವಾಗಿರತಕ್ಕಂತಹ ಒಂದು ಬೆಲೆಗಳು ಬರ್ತಕ್ಕಂಥದ್ದು ನಿಮ್ಮ ಬೆಳೆಗಳಿಗೆ ಚೆನ್ನಾಗಿದೆ. ವೃಶ್ಚಿಕ ರಾಶಿಯವರಿಗೆ 2 ವಿಚಾರದಲ್ಲಿ ಜಾಗೃತಿ ಮಾಡಿ ಮಿಕ್ಕಿದ್ದೆಲ್ಲವೂ ಪರಿಪೂರ್ಣವಾದಂತಹ ಶುಭ ಫಲಗಳನ್ನ ಪಡ್ಕೊಳ್ಳೋದಕ್ಕೆ ಸಾಧ್ಯವಾಗತ್ತೆ ಅಂತ ಹೇಳ್ತಾ, ನೀವು ಮಾಡ್ಕೊಳ್ಬೇಕಾಗಿರುವಂತಹ ಪರಿಹಾರನಾದ್ರೂ ಏನಪ್ಪಾ ಅಂತ ಹೇಳಿದ್ರೆ, ಮೊದಲನೇದಾಗಿ ನಿಮ್ಮ ಜನ್ಮಜಾತಕವನ್ನ ತೋರಿಸ್ಕೊಳ್ಳಿ. ಜನ್ಮಜಾತಕದ ಆಧಾರದಲ್ಲಿ ಏನಾದ್ರೂ ಅಶುಭ ರೀತಿಯಾಗಿರತಕ್ಕಂತಹ ಪ್ರಭಾವಗಳೇನಾದ್ರೂ ಇದೆಯಾ, ಅಶುಭ ರೀತಿಯಾದಂತಹ ದಶಾಭುಕ್ತಿಗಳೇನಾದ್ರೂ ನಡೀತಿದ್ಯಾ ಅನ್ನೋದನ್ನ ತಿಳಿದುಕೊಳ್ಳಿ. ಅದಕ್ಕೆ ಬೇಕಾದಂತಹ ಪರಿಹಾರದ ಕ್ರಮಗಳನ್ನ ಮಾಡಿಕೊಳ್ಳಿ. ಅದೇ ರೀತಿಯಾಗಿ ಸಾಮಾಜಿಕ ಪರಿಹಾರ ಅಂತ ಬಂದಾಗ, ಸಾಮಾಜಿಕ ಪರಿಹಾರ ಅಂದಾಗ ಪ್ರಕೃತಿಯನ್ನುಳಿಸಿ ಪ್ರಕೃತಿಯನ್ನ ಬೆಳೆಸಿ ಇನ್ನಿತರ ಜೀವ ಜಂತುಗಳಿಗೆ ಒಂದಿಷ್ಟು ಆಸರೆಯಾಗಿರಿ. ಮುಂದಿನ ಪೀಳಿಗೆಯ ಉಸಿರು ಚೆನ್ನಾಗಿರ್ಬೇಕಂದ್ರೆ ಹಿಂದೆ ಹಸಿರನ್ನು ಉಳಿಸ್ಕೊಳ್ಬೇಕು. ಹಸಿರನ್ನು ಉಳಿಸ್ಕೊಳ್ಳೋದ್ರ ಬಗ್ಗೆ ಜಾಗೃತರಾಗಿ ನಿಮ್ಮ ಸುತ್ತಮುತ್ತ ಇರುವಂತಹ ಉದ್ಯಾನವನಗಳಲ್ಲಿ ಒಂದೊಂದು ಹಣ್ಣಿನ ಗಿಡಗಳನ್ನು ನೆಟ್ಟು ಪೋಷಣೆಯನ್ನು ಮಾಡಿಸಿ, ಅದರಿಂದ ಮುಂದಿನ ದಿನಮಾನಗಳಲ್ಲಿ ನೀವು ನೆಟ್ಟು ಬೆಳೆಸಿದಂತಹ ಗಿಡ ಮರವಾಗಿ 4 ಪಕ್ಷಿಗಳಿಗೆ, ಪ್ರಾಣಿಗಳಿಗೆ ಆಸರೆಯನ್ನು, ಆಹಾರವನ್ನು, ನಮ್ಮೆಲ್ಲರಿಗೂ ಪ್ರಾಣವಾಯುವನ್ನು ಕೊಡೋದನ್ನು ನೀವೇ ನೋಡಿ ಸಂತೋಷ ಪಡಬಹುದು. ಪ್ರಕೃತಿಯನ್ನು ಉಳಿಸಿದ್ದಕ್ಕೆ, ಪಕ್ಷಿಗಳನ್ನು ಉಳಿಸಿದ್ದಕ್ಕೆ, ಪಶುಗಳನ್ನು ಕಾಪಾಡಿದ್ದಕ್ಕೆ ಪಶುಪತಿನಾಥನೇ ನಿಮ್ಮನ್ನು ಹರಸಿ ಹಾರೈಸ್ತಾನೆ. ಶುಭವಾಗ್ಲಿ, ಮಂಗಳವಾಗ್ಲಿ. ಇನ್ನು ಆಧ್ಯಾತ್ಮಿಕ ಪರಿಹಾರದಲ್ಲಿ ನೀವು ಮಾಡ್ಕೊಳ್ಬೇಕಾಗಿರೋದೇನಪ್ಪಾ ಅಂತ ಹೇಳಿದ್ರೆ, ಪ್ರತಿನಿತ್ಯವೂ ತಪ್ಪದೇ ಇರುವ ಹಾಗೆ ಸುಬ್ರಹ್ಮಣ್ಯ ಭುಜಂಗ ಸ್ತೋತ್ರದ ಪಠಣವನ್ನ ಮಾಡ್ತಾ ಬನ್ನಿ. ಸುಬ್ರಹ್ಮಣ್ಯ ಭುಜಂಗ ಸ್ತೋತ್ರದ ಪಠಣವನ್ನ ಮಾಡೋದ್ರಿಂದ ಇನ್ಯಾವುದೇ ರೀತಿಯ ತೊಂದರೆ ತಾಪತ್ರಗಳಿದ್ರು ಸಹ ನಿವಾರಣೆಯಾಗಿ ನಿಮ್ಗೆ ದೇವರ ಆಶೀರ್ವಾದದಿಂದ ನಿಮ್ಗೆ ಒಳ್ಳೆ ರೀತಿಯಾದಂತಹ ಬೆಳವಣಿಗೆ ಉಂಟಾಗುತ್ತೆ ಅಂತ ಹೇಳ್ತಾ, ಈ ವಿಶೇಷವಾದಂತಹ ವೃಶ್ಚಿಕ ರಾಶಿಯವರ ಜನವರಿ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅನ್ನುವಂತಹ ಮಾಹಿತಿ ಇಲ್ಲಿಗೆ ಮುಕ್ತಾಯ ಮಾಡೋಣ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೊಂದು ವಿಡಿಯೋನಲ್ಲಿ ಭೇಟಿ ಮಾಡ್ತೇವೆ. ಅಲ್ಲಿವರೆಗೂ ನಮಸ್ಕಾರ. ಲೋಕ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.